ನಮಸ್ಕಾರ ಎಲ್ಲರಿಗೂ. ನಿಮಗೆಲ್ಲ ನಮ್ಮ ಜ್ಯೋತಿಷ್ಯಾಲಯ ಶಾಸ್ತ್ರ ಸಿದ್ಧಾಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ತಾಯತ ಅಥವಾ ಚೀಟ್ ಬರೆಯುವುದು ಹೇಗೆ ಎನ್ನುವುದರ ಬಗ್ಗೆ ನೋಡೋಣ. ಮೊಟ್ಟ ಮೊದಲನೇದಾಗಿ ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಾವು ಇವತ್ತು ತಾಯ್ತ ಬರೆಯೋದು ಹೇಗೆ, ಅದನ್ನು ಯಾಕೆ ಬರೀಬೇಕು, ಅದರಿಂದ ಏನು ಉಪಯೋಗ, ಅದು ನಮಗೆ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ತಾಯತ ನೀವೆಲ್ಲ ನೋಡಿರ್ತೀರಿ, ತಾಯ್ತ ಅಂದರೆ ಏನು ಅಂತ. ಮತ್ತು ತಾಯಿತ ಚೀಟು ಅಂತಲೂ ಚೀಟ್ ಬರ್ಸ್ಕೊಂಬ ಅಂತಲೂ ಕರೀತಾರೆ. ಬಾಲಾಗ್ರಹ ಯಂತ್ರ ಅಂತಲೂ ಕರೀತಾರೆ. ಬಾಲಾಗ್ರಹ ಯಂತ್ರ ಅಂದರೆ ಚೀಟ್ ಬರೆದು ಮಕ್ಕಳಿಗೆ ಹಾಕ್ತಾರೆ. ಅಳ್ತಾ ಇದೆ, ಹಠ ಮಾಡ್ತಾ ಇದೆ, ರಚ್ಚೆ ಮಾಡ್ತಾ ಇದೆ, ತುಂಬ ಅಳ್ತಾ ಇದೆ, 3-4 ದಿನ ಕಂಟಿನ್ಯೂಸ್ ಆಗಿ ಅಳ್ತಾ ಇದೆ ಅಂದಾಗೆಲ್ಲ ಏನು ಮಾಡ್ತೀವಿ, ಚೀಟ್ ಬರೆಸ್ತೀವಿ. ನಾವು ಯಾರ ಹತ್ರ ಹೋಗಿ ಅರ್ಚಕರ ಹತ್ರನೋ ಇಲ್ಲ ಜ್ಯೋತಿಷ್ಯರ ಹತ್ರ ಹೋಗಿ ಒಂದು ಚೀಟ್ ಬರ್ಸ್ಕೊಬಂದರೆ ಮಗು ಸಮಾಧಾನವಾಗುತ್ತೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ಅದನ್ನು ಹಾಗೆ ನಾವು ಕೆಲವರು ನಂಬೋರು ನಂಬ್ತಾ ಇದ್ದಾರೆ, ನಂಬದೇ ಇರೋರು ಬಿಡಿ, ನಂಬೋರಿಗೆ ನಾವು ಹೇಳೋಣ, ಆಯಿತಾ? ಹಾಗಾಗಿ ಅದನ್ನು ಹೇಗೆ ಬರೆಸಬೇಕು ಅಂದರೆ ನೀವೇ ಬರೆದುಕೊಳ್ಳೋದಕ್ಕಿಂತ ಈಗ ಅರ್ಚಕರು ಅಥವಾ ಪುರೋಹಿತರ ಹತ್ರ ಹೋಗಿ ಅವ್ರ ಹತ್ರ ಒಂದು ಈ ಹಿತ್ತಾಳೆದು ಅಥವಾ ಈ ತಾಮ್ರದ್ದು ಒಂದು ಅವ್ರ ಹತ್ರ ಶೀಟ್ ಇರುತ್ತೆ. ಅದರಲ್ಲಿ ನಿಮ್ಮ ಕುಲದೇವತೆ ಯಾವುದು, ನಿಮ್ಮ ಕುಲ ದೇವತೆಯಲ್ಲಿ ಹೆಣ್ಣು ದೇವತೆ ಯಾವುದು, ಗಂಡು ದೇವತೆ ಯಾವುದು, ಮತ್ತು ಅಲ್ಲಿ ಓಂ ನಮೋ ಶತ್ರುನಾಶಾಯ, ಓಂ ನಮೋ ನಿಮ್ಮ ಮನೆ ದೇವರ, ಈಗ ಓಂ ನಮೋ ಫಾರ್ ಎಕ್ಸಾಂಪಲು ವೆಂಕಟೇಶ್ವರಾಯ ನಮಃ ಅಥವಾ ಆಂಜನೇಯಾಯ ನಮಃ, ನಿಮ್ಮದು ಈಶ್ವರಾಯ ನಮಃ, ನಿಮ್ಮದು ಯಾವ ದೇವರಾಗಿರುತ್ತೋ ವೀರಭದ್ರಾಯ ನಮಃ, ಲಕ್ಷ್ಮೀದೇವಿಯೇ ನಮಃ, ಗಂಡು ದೇವತೆ ಹೆಣ್ಣು ದೇವತೆ ಎರಡೂ ಹೆಸರನ್ನು ಬರೆದು ಆಮೇಲೆ ಅದರೊಳಗಡೆ ಅವ್ರೇನು ಮಾಡ್ತಾರೆ, ಅವರ ಒಂದು ನಿಮ್ಮದು ಕುಲ ದೇವತೆ ಆದಮೇಲೆ ಗ್ರಾಮ ದೇವತೆ, ನಿಮ್ಮ ಗ್ರಾಮದಲ್ಲಿ ಆಂಜನೇಯ ಇರ್ಬೋದು, ಈಶ್ವರ ಇರ್ಬೋದು, ಲಕ್ಷ್ಮೀ ಇರ್ಬೋದು, ನಿಮ್ಮ ಗ್ರಾಮ ದೇವತೆ ಹೆಸರನ್ನು ಅದರೊಳಗಡೆ ಹಾಕಿ ಅವರು ನಿಮ್ಮ ಮಗುವಿನ ಹೆಸರನ್ನು ತೆಗೆದುಕೋತಾರೆ. ಮಗುವಿನ ಹೆಸರನ್ನು ತಗೊಂಡು ಆ ನಂತರ ಮಗು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಬರೆದು ಅದಕ್ಕೆ ಗಿಡಮೂಲಿಕೆಗಳನ್ನು ಹಾಕ್ತಾರೆ. ಅದರ ಜೊತೆಗೆ ಅವರು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಆ ಗಿಡ ಮೂಲಿಕೆಗಳನ್ನು ಹಾಕಿ ಆ ನಂತರ ಅದಕ್ಕೆ ಪಾದರಸನ್ನು ಹಾಕಬೇಕಾಗತ್ತೆ. ಸುಮ್ಮನೆ ಯಂತ್ರಗಳನ್ನ ಬರೆಯೋಕ್ಕೆ ಬರಲ್ಲ. ಆ ಪಾದರಸನ್ನು ಕೂಡ ಹಾಕಿ ನಿಮ್ಗೇನು ತಾಯತ ಕೊಟ್ಟಿರ್ತೀವಲ್ಲ ಅದನ್ನು ಕ್ಲೋಸ್ ಮಾಡಿ ಅದಕ್ಕೆ ಅರಿಶಿನ ದಾರವನ್ನು ಕಟ್ಟಿ ಆ ನಂತರ ಅದನ್ನು ನಿಮಗೆ ಕೊರಳಿಗಾದರೂ ಸರಿ, ನಿಮ್ಮ ಕೈಗಾದರೂ ಸರಿ, ಉಡದಾರಕ್ಕಾದರೂ ಸರಿ ಅದನ್ನು ಕೊಡ್ತಾರೆ. ಅದು ಹಾಕೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ಕಮ್ಮಿ ಆಗುತ್ತೆ. ಈಗ ರಚನೆ ಮಾಡ್ತಾ ಇರ್ಬೋದು, ನಿಮ್ಮ ಮಗ ಎಲ್ಲೋ ಹೋಗಿ ಬಿದ್ದು ಎದ್ರಿ ಬಂದಿರ್ತಾನೆ, ಆವಾಗ ಇದನ್ನು ಮಾಡೋದ್ರಿಂದ ನಿಮ್ಮ ಕುಲದೇವತೆ ಗ್ರಾಮ ದೇವತೆ ಅಲ್ಲೇ ಇರೋದ್ರಿಂದ ನಿಮ್ಮ ಮಗನ ಒಂದು ಬಾಡಿನಲ್ಲೇ ನೆಗೆಟಿವ್ ವೈಬ್ರೇಷನ್ ಅದನ್ನು ಎಳೆದಾಕತ್ತೆ. ಅದನ್ನು ಆ ನಂತರ 10 ರಿಂದ 15 ದಿನಗಳ ನಂತರ ಅದನ್ನು ತಗೊಂಡೋಗಿ ನೀವು ನೀರಿನಲ್ಲಿ ಅಥವಾ ಒಂದು ಮರದ ಬುಡದಲ್ಲಿ ಅಥವಾ ವೇಸ್ಟ್ ಪ್ಲೇಸ್ಗಳಲ್ಲಿ ಅಲ್ಲಿ ಯಾರು ಓಡಾಡದಂಥ ಜಾಗದಲ್ಲಿ ಹಾಕಿ ಬಂದರೆ ನಿಮಗೆ ಯಶಸ್ಸು ಕೂಡ ಇರುತ್ತೆ, ಧೈರ್ಯ ಕೂಡ ಬರುತ್ತೆ. ನಿಮಗೆಲ್ಲ ಈಗ ಜ್ವರ, ದೃಷ್ಟಿ ಆಗಿರೋದು ಇದನ್ನೆಲ್ಲ ನಿಮ್ಮಿಂದ ಬಿಟ್ಟು ಹೋಗುತ್ತೆ. ಹಾಗಾಗಿ ತಾಯ್ತನ ಯಾರ ಚಿಕ್ಕ ಒಂದು ನಿಮಗೆ 2 ವರ್ಷ ಮಗುವಿನಿಂದ ಹಿಡಿದು 80 ವರ್ಷದ ಮುದುಕರವರೆಗೂ ಬರೆಸ್ತಾರೆ. ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಇದು ನಿಮ್ಮ ಒಂದು ಸ್ಥೈರ್ಯವನ್ನು, ನಿಮ್ಮ ಒಂದು ಧೈರ್ಯವನ್ನು ಹೆಚ್ಚಿಸುವುದಕ್ಕೆ ನಾವು ಬರೆದು ಕೊಡುತ್ತೇವೆ ಹೊರತು ಬೇರೆ ಯಾವ ಉದ್ದೇಶವೂ ಇಲ್ಲಿ ಇಲ್ಲ. ಮತ್ತು ಇಲ್ಲಿ ಬೇರೆ ಯಾವುದೇ ಇದರಲ್ಲಿ ನಿಮ್ಗೆ ಏನೋ ಮಾಡಿಬಿಡ್ತಿದ್ದಾರೆ, ಏನೋ ಮಾಡಿದ್ದಾರೆ, ಆ ಯಾವ ಕೆಟ್ಟ ಭಾವನೆಯೂ ಬೇಡ. ಜಸ್ಟ್ ನಿಮ್ಮ ದೇವರ ಹೆಸರು, ನಿಮ್ಮ ಮನೆ ದೇವರ ಹೆಸರು, ಕುಲದೇವತೆಯ ಹೆಸರು, ಗ್ರಾಮ ದೇವತೆಯ ಹೆಸರು, ನಿಮ್ಮ ಹೆಸರು ಮತ್ತು ನಿಮಗೆ ಬಂದಿರುವಂತಹ ಪ್ರಾಬ್ಲಮ್ಮು ಅಷ್ಟೇ ಬರೆದಿರ್ತಾರೆ. ಅದರೊಳಗಡೆ ಗಿಡಮೂಲಿಕೆಗಳನ್ನ ಹಾಕ್ತಾರೆ, ಪಾದರಸ ಹಾಕ್ತಾರೆ, ಇಷ್ಟೇ, ಬೇರೆ ಏನು ಇಲ್ಲ ಇದರಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ.